ನಮಸ್ಕಾರ ಸ್ನೇಹಿತರ ಸಕಸಂತ ಚಾನಲ್ಗೆ ಸ್ವಾಗತ. ನಾನಿವತ್ತು ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಕೊಡಲು ಬಂದಿ ಅಂತ ಹೇಳ್ಬೋದು. ಯಾರಿಗೆ ಈ ಸ್ಕಾಲರ್ಶಿಪ್, ಯಾರ್ಯಾರು ಅಪ್ಲೈ ಮಾಡ್ಬೋದು, ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಅನ್ನೋ ಮಾಹಿತಿ ನಾನು ವಿಡಿಯೋಲಿ ಹೇಳ್ತೀನಿ. ಹಾಗೂ ಹೇಗೆ ಅಪ್ಲೈ ಮಾಡೋದು ಅನ್ನೋ ಮಾಹಿತಿ ಕೂಡ ನಾನು ವಿಡಿಯೋಲಿ ಎಂಡಲ್ಲಿ ಹೇಳ್ತೀನಿ. ಆ ಕಾರಣಕ್ಕೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. 25,000ದಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಯಾರಿಗಿರ್ಬೋದು ಅಂತಂದ್ರೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಯಾರ್ಯಾರಿಗೆ ಯಾವ ಇಲಾಖೆ ಕೊಡ್ತಿದೆ ಅಂತಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸ್ಕಾಲರ್ಶಿಪ್ ಅಂತ ಹೇಳ್ಬೋದು. 25,000 ಪ್ರತಿ ವರ್ಷ ನಿಮಗೆ ಸಿಗುತ್ತೆ. ಓದಿ ಮುಗಿಸೋವರೆಗೂ ಕೂಡ ಈ ಸ್ಕಾಲರ್ಶಿಪ್ ನಿಮ್ದಾಗತ್ತೆ. ಲಾಸ್ಟ್ ಡೇಟ್ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು 25/12/2024. ಇವತ್ತಿಗೆ ನಾನು 6ನೇ ತಾರೀಕು ಡಿಸೆಂಬರ್ ವಿಡಿಯೋ ಮಾಡ್ತಾ ಇರ್ತೀನಿ. ಡಿಸೆಂಬರ್ ತಿಂಗಳು ತುಂಬಾ ಬೇಗ ಮುಗಿಯುತ್ತೆ, ಯಾಕೆಂದ್ರೆ ನ್ಯೂ ಇಯರ್ ಇದೆ, ಸೆಲೆಬ್ರೇಷನ್ ಬರುತ್ತೆ, ಕ್ರಿಸ್ಮಸ್, ಹೀಗೆ ಹಬ್ಬ ಹರಿದಿನಗಳು ಬರ್ತಾ ಇರುತ್ತೆ. ಡಿಸೆಂಬರ್ ಲಾಸ್ಟ್ ವೀಕ್ ವರೆಗೂ ಕಾಯಕ್ ಹೋಗ್ಬಿಡಿ. ಡಿಸೆಂಬರ್ 25/12/2025 ಆದಷ್ಟು ಬೇಗ ಸ್ಕಾಲರ್ಶಿಪ್ ನೀವು ಕೂಡ ಅಪ್ಲೈ ಮಾಡಿ. ಎಲ್ಲಿ ಅಪ್ಲೈ ಮಾಡೋದು ಅಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಕೂಡ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು, ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ತೀರಾ, ಅಲ್ಲಿ ನೀವು ಹೋಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಮಾಡಿಕೊಡ್ತಿದ್ದಾರೆ. ಅದರಲ್ಲೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ತುಂಬಾ ಒಳ್ಳೆ ಅವಕಾಶ. 2024-25ನೇ ಸಾಲಲ್ಲಿ ಓದುತ್ತಿರೋರಿಗೆ ಮಾತ್ರ ಅವಕಾಶ. ಮುಂಚೆ ಓದ್ಬಿಟ್ಟಿದ್ರೆ ಅಂದ್ರೆ ಅಂತವ್ರಿಗೆ ಈ ಸ್ಕಾಲರ್ಶಿಪ್ ಅಥವಾ ಏನಿದೆ ಈ ನಿಮಗೆ ಸಿಗಲ್ಲ. ಅದರಲ್ಲೂ BEd ಮಾತ್ರ ಓದ್ತಿರೋರಿಗೆ, BEd ವಿದ್ಯಾಭ್ಯಾಸವನ್ನ ಮಾಡ್ತಿರೋರಿಗೆ ಮಾತ್ರ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ಏನಂದ್ರೆ ಒಂದು ಪ್ರೋತ್ಸಾಹ ಧನವಾಗಿರುತ್ತೆ. ಇದು ವಿದ್ಯಾರ್ಥಿಗಳ ಖಾತೆಗೆ ಬರುತ್ತೆ. ಪ್ರತಿ ವರ್ಷ 25,000 ಅಮೌಂಟ್ ಬಂದು DBT ಮುಖಾಂತರ ಜಮಾ ಕೂಡ ಆಗುತ್ತೆ. ಡಿಸ್ಕ್ರಿಪ್ಷನ್ ನಾನು ಅವಾಗಲೇ ನಂಗೆ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಇರುತ್ತೆ, ಡಿಸ್ಕ್ರಿಪ್ಷನ್ ಹೋಗಿ ಕ್ಲಿಕ್ ಮಾಡಿ ಹೋಗಿ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಬಹುದು. ನಿಮಗೆ ಕೂಡ ಏನಾದರೂ ಡೌಟ್ಸ್ ಇದ್ರೆ ಇದ್ರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ನಾನು ಕೂಡ ಅಪ್ಲೈ ಮಾಡೋದು ಇದ್ರು ಹೊಸ ಕ್ವೆಶನ್ಸ್ ಇದ್ರೆ ಹೊಸ ವಿಡಿಯೋ ಮಾಡಾಕ್ತೀನಿ, ಅಥವಾ ಕಮೆಂಟ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಕಮೆಂಟ್ಸ್ ಅಲ್ಲಿ ಕೂಡ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಹೊಸ ಅಪ್ಡೇಟ್ ಇಟ್ಕೊಂಡು, ಹೊಸ ವಿಡಿಯೋ ಇಟ್ಕೊಂಡು, ನಿಮ್ಮ ಹೊಸ ಮಾಹಿತಿ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಸ್ನೇಹಿತರೆ.